ಇದಕ್ಕೂ ಮುಂಚೆ ನಾನು ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ಇಲ್ಲಪ್ಪ, ನಾನು ಈಗ ತಾನೇ 7 ಮನೆಯಿಂದ ಬಂದೆ. ಅಯ್ಯಯ್ಯೋ, ಪಟಾಕಿ ಹಾಕಿರೋ ಪ್ಲಾನು ಉಲ್ಟಾ ಆಗೋ ತರ ಇದೆ. ನಾನು ಯಾರು ಅಂತ ಕಂಡಿಡಿಯಕ್ ಮುಂಚೆ ರಮಣ್ಣ, ಬೇಗ ಬೇಗ. ಇಲ್ಲ ಶಂಕರ ಅಣ್ಣ ಬೈಲಿ. ಕಾಯಿ ತಗೊಂಡು ಹೋಗೋದಕ್ಕೆ ಗಾಡಿ ಬರ್ತಾ ಇದೆ, ಜನ ಬೇಕು, ಆಳ್ಗೆಲ್ಲ ಹೇಳ್ಬಿಡು. ಸರಿ. ಶಂಕರ, ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡಿದೀಯಾ? ಏನಾದ್ರೂ ಸಮಸ್ಯೆನಾ? ಹೆಂಡ್ರಿಗೆ ಹುಷಾರಿಲ್ಲ, ಡಾಕ್ಟರ್ ಹತ್ರ ತೋರ್ಸೋನಂದ್ರ ಕಾಸಿಲ್ಲ. ಹಿಂಗ್ ಮುಖ ಸಪ್ಪಗೆ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನನ್ ಕೇಳಿದ್ರೆ ನಾನು ಕೊಡ್ತಾ ಇರ್ಲಿಲ್ವಾ? ಏನ್ ಹುಡುಗರೇನಪ್ಪ ನೀವು. ತಗೋ 3000 ಇದೆ. ನಿನ್ ಹೆಂಡ್ತಿನ ಒಳ್ಳೆ ಡಾಕ್ಟರ್ ಕರ್ಕೊಂಡೋಗಿ ತೋರ್ಸು, ಸರಿನಾ? ದುಡ್ಡು ಸಿಕ್ತು ಅಂತ ಕುಡ್ದು ಹಾಳು ಮಾಡ್ಬಿಡ್ಬೇಡ. ಇಲ್ಲ ಹಾ ಸರಿ, ಬೇಗ ಕೆಲಸ ಮುಗಿಸ್ರಿ. ನಿಮ್ ಮಗಳನ್ನ ಮಾದೇವನ್ ಕೊಟ್ಟು ಮದ್ವೆ ಮಾಡ್ತಾ ಇದ್ದೀರಂತ? ಹೌದು, ಅದಕ್ ನಿನಗೇನಪ್ಪ? ಮಾದೇವನ್ ಬಗ್ಗೆ ಗೊತ್ತು ತಾನೆ? ಗೊತ್ತಿದ್ದು ನಿಮ್ ಮಗಳನ್ನ ಅವನು ಕೊಟ್ಟು ಮದ್ವೆ ಮಾಡ್ತಿದ್ದೀರಲ್ಲ. ನೋಡಪ್ಪ, ಮಹಾದೇವ ಹೇಗೆ ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಅದಕ್ಕೆ ನನ್ನ ಮಗಳನ್ನ ಅವನಿಗೆ ದಾರಿ ಎರೆದು ಕೊಡ್ತಾ ಇದ್ದೀನಿ. ಹೌದು, ಇದರಿಂದ ನಿನಗೇನಾದ್ರೂ ಸಮಸ್ಯೆನಾ? ಸಮಸ್ಯೆ ನನಗಲ್ಲ, ನಿಮ್ಗಾಗತ್ತೆ. ನಿಮ್ ಮಗಳು ಅವನ ಜೊತೆ ಸಂತೋಷವಾಗಿ ಇರೋದಿಲ್ಲ. ಯಾವಾಗ ನೋಡಿದ್ರು ಹೊಡೆದಾಟ ಬಡದಾಟ ಕೋರ್ಟು ಕೇಸು ಅನ್ನೋ ಜೊತೆ ಯಾವ ಹುಡುಗಿ ಚೆನ್ನಾಗಿ ಜೀವನ ಮಾಡ. ನೋಡು, ಅವನಾಗೆ ಅವನು ಯಾರ ಹತ್ರನು ಜಗಳಕ್ಕೆ ಹೋಗಲ್ಲ. ಕಾಲ್ ಕೆರ್ಕೊಂಡು ಯಾರಾದ್ರೂ ಬಂದ್ರೆ ಅವ್ರಿಗೆ ಬುದ್ಧಿ ಕಲ್ಸ್ದೆ ಅಂತೂ ಬಿಡಲ್ಲ. ಅವನೊಬ್ಬ ವೀರ ಕಣ. ಆ ವೀರನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಿರೋದು ನನಗೊಂದು ಹೆಮ್ಮೆ ಇದೆ. ಆ ಹೆಮ್ಮೆ ತುಂಬಾ ದಿನ ಇರೋದಿಲ್ಲ. ಅವನು ನನ್ನ ಬಾಮ ಇದನ್ ಕೈ ಕಟ್ ಮಾಡಿಯಾನೆ. ಅವನ್ ತಂಗಿನ ನನ್ನ ಬಾಮ ಇದನ್ ಕೊಟ್ಟು ಮದ್ವೆ ಮಾಡೋ ತನಕ ಅವನ್ ಮದ್ವೆ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ನೋಡಯ್ಯ, ನಿನಗ್ ಧೈರ್ಯ ಇದ್ರೆ ಹೋಗಿ ಮಹಾದೇವನ ಹತ್ರ ಮಾತಾಡು. ಅವನನ್ನ ಎದುರ್ಸಕ್ಕಾಗದೆ ಇಲ್ಲಿ ಬಂದು ಧಮ್ಕಿ ಹಾಕೋದಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಕೋತೀನಿ. ಹೇಳೋ ಪಟಾಕಿ. ನಿಮ್ಮಪ್ಪ ಮನೇಲಿದಾರಾ? ಇಲ್ಲ, ಯಾಕೆ? ಹಂಗಾದ್ರೆ ನಾನು ಇವ್ರನ್ನ ಸರಿಯಾದ ಟೈಮ್ಗೆ ಕರ್ಕೊಂಡ್ ಬಂದಿದ್ದೀನಿ. ಅಕ್ಕ, ನೀನೇನು ಟೆನ್ಷನ್ ಮಾಡ್ಬೇಡ. ನೀನ್ ಮದ್ವೆ ಆ ಮಾದೇವಣ್ಣನ ಜೊತೆ ಆಗಲ್ಲ ಅಂತ ಅನ್ಕೋ. ಇವಾಗೊಬ್ರು ಬರ್ತಾರೆ, ನಿನ್ ಕಷ್ಟ ಎಲ್ಲ ಪರಿಹಾರ ಮಾಡ್ತಾರೆ. ಹಲೋ ಹಲೋ, ಯಾರು ಅವರು? ಹಲೋ, ಪಟಾಕಿ. ಸ್ವಾಮಿಗಳೇ, ನಾನು ಹೇಳ್ಕೊಟ್ಟಿರೋದೆಲ್ಲ ನೆನ್ಪಿದೆ ತಾನೇ? ಒಂದ್ ಅಕ್ಷರ ಆಚೆ ಈಚೆ ಆಗ್ಬಾರ್ದು. ಆಗ್ಲಿ ತಮ್ಮ. ನಾನು ಹೇಳ್ಕೊಟ್ಟಿರೋಂಗೆ ಹೇಳ್ಬೇಕು. ಎಲ್ಲಿ ಒಂದ್ಸಲ ಹೇಳಿ. ಜೈ ಮಹಾರುದ್ರ, ಜೈ ಮಹಾರುದ್ರ. ಹಂಗೆ ಹಂಗೆ, ಹೋಗಿ ಹೋಗಿ. ಜೈ ಮಹಾರುದ್ರ, ಜೈ ಮಹಾರುದ್ರ. ಯಾರ್ ನೀವು? ಇದೇ ದಾರಿಲಿ ಕಾಶಿ ಯಾತ್ರೆಗೆ ಕಾಲ್ನಡಿಗೆಯಲ್ಲಿ ಹೊರಟಿದ್ದೆ. ನಡುವೆ ನಿಮ್ಮ ಯಜಮಾನ ಸತ್ಯನಾರಾಯಣ ಸಿಕ್ಕಿದ್ರು.
ಇನ್ನೇನು ಮದುವೆ ಆಗಲಿರೋ ನಿಮ್ಮ ಮಗಳು ಪ್ರೇಮಾಗಿ ಆಶೀರ್ವಚನ ಮಾಡಿ ಅಂತ ನನ್ನ ಬಳಿ ವಿನಂತಿ ಮಾಡ್ಕೊಂಡಿದ್ದಾರೆ. ಓ ಹೌದಾ? ಬನ್ನಿ ಗುರುಗಳೇ, ಬನ್ನಿ ಬನ್ನಿ ಬನ್ನಿ. ಪ್ರೇಮ, ಪ್ರೇಮ, ಅಯ್ಯೋ ನಿಂತೇ ಇದ್ದೀರಲ್ಲ, ಕುತ್ಕೊಳ್ಳಿ. ಅಗತ್ಯವಾಗಿ. ಬಂದ್ಯಾ? ಬಾ, ಸ್ವಾಮೀಜಿ ಆಶೀರ್ವಾದ ತಗೋಮ. ಆಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ. ಹಾ, ಹುಡುಗ ಹುಡುಗಿ ಜಾತಕ ಇದ್ರೆ ತಗೊಂಡ್ ಬನ್ನಿಮ್ಮ, ಒಂದ್ಸಲಿ ನೋಡ್ತೀನಿ. ಖಂಡಿತವಾಗ್ಲೂ ಸ್ವಾಮೀಜಿ, ತರ್ತೇನೆ. ನೀನ್ ಚಿಂತೆ ಮಾಡ್ಬೇಡಮ್ಮ, ನೀನ್ ಅನ್ಕೊಂಡಂಗೆ ಎಲ್ಲ ಆಗುತ್ತೆ. ಪಟಾಕಿ ನನಗೆಲ್ಲ ಹೇಳ್ ಕಳ್ಸಿದಾನೆ. ಇವಾಗೊಬ್ರು ಬರ್ತಾರೆ, ನಿನ್ ಕಷ್ಟ ಎಲ್ಲ ಪರಿಹಾರ ಮಾಡ್ತಾರೆ. ಈ ಪಟಾಕಿ ಏನ್ ಮಾಡೋದಕ್ಕೆ ಹೊರಟಿದಾನೆ? ಜೈ ಮಹಾರುದ್ರ. ಯಾಕೆ ಸ್ವಾಮಿ, ಏನಾದ್ರೂ ಸಮಸ್ಯೆ ಇದೆಯಾ? ದೊಡ್ಡ ಅನಾಹುತನೇ ಕಾದಿದೆ. ಏನ್ ಹೇಳ್ತಾ ಇದ್ದೀರಾ ಸ್ವಾಮೀಜಿ? ಎರಡು ಜಾತಕನ ಹೊಂದಾಣಿಕೆ ಆಗ್ತಿಲ್ಲ. ಇವರಿಬ್ರು ಮದ್ವೆ ಆದ್ರೆ ಜೀವನ ನರಕ ನರಕ ಆಗೋಗುತ್ತೆ. ಓಹೋ, ಪಟಾಕಿನೇ ಬೇಕು ಅಂತ ಈ ಸ್ವಾಮೀಜಿನ ಕಳ್ಸಿರೋದಾ? ಪಾಪ, ಈ ಅಕ್ಕನ ಮೇಲೆ ಅವನಿಗೆ ಎಷ್ಟು ಕಾಳಜಿ. ಸ್ವಾಮಿಗಳೇ, ನೀವೇನ್ ಹೇಳ್ತಿದ್ದೀರಾ? ನಾವ್ ಇನ್ನೊಬ್ರು ದೊಡ್ಡ ಶಾಸ್ತ್ರ ತೋರ್ಸಿದ್ವಿ, ಅವ್ರು 26 ಗುಣ ಹೊಂದುತ್ತೆ ಅಂತ ಹೇಳಿದ್ರು. ಸುಳ್ಳು ಹೇಳಿದಾರೆ ಕಣಮ್ಮ. ಮುಖ ನೋಡಿದ್ರೆ ಮುಂದೆ ಏನಾಗುತ್ತೆ ಅಂತ ಹೇಳೋನ್ ನಾನು. ಇಂಥಲ್ಲಿ ನನ್ನನ್ನು ಬಿಟ್ರೆ ಬೇರೆ ಯಾರು ನಂಬ. ಅಯ್ಯೋ ದೇವ್ರೆ, ನಮ್ ಪ್ರೇಮ ಮಹಾದೇವನ್ ಜೊತೆ ಮದ್ವೆ ಆದ್ರೆ ಅವ್ರ ಜೀವನ ಕಷ್ಟ ಆಗುತ್ತಾ? ಬರೀ ಕಷ್ಟ ಅಲ್ಲ, ಅವರ ಜೀವನ ಕಷ್ಟ ಕೋಟಲಿಗಳಿಂದನೇ ಕೊಳ್ಳುತ್ತೆ. ಈ ಸ್ವಾಮೀಜಿ ಸರಿಯಾಗೆ ಹೇಳ್ತಿದ್ದಾರೆ. ಈ ಮದ್ವೆ ನಡೀಲೇ ಕೂಡ್ದು ಈ ವಿಷಯನ ನಿಮ್ ಯಜಮಾನ ತಿಳಿಸ್ಬಿಡಿ. ಅಮ್ಮ, ನಾನ್ ಮೊದ್ಲೇ ಹೇಳಿರ್ಲಿಲ್ವಾ ಪ್ರೇಮಕ್ಕಂಗೆ ಆ ಮಹಾದೇವ ಸರಿಯಾದ ಜೋಡಿ ಅಲ್ಲ ಅಂತ? ಇವಾಗ ನೋಡು, ಸ್ವಾಮೀಜಿನೂ ಅದೇ ಹೇಳ್ತಿದ್ದಾರೆ. ಪಾಪ, ಈ ಹುಡುಗಿ ಸರಿಯಾಗಿ ಹೇಳಿತ್ತು. ಅವ್ರ ಮಾತನ್ನ ನೀವು ಕೇಳ್ಬೇಕಾಗಿತ್ತು. ಆಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ. ಮಹಾದೇವ ಮತ್ತು ಪ್ರೇಮ ಮದುವೆ ಈ ಜನ್ಮದಲ್ಲೇ ಅಲ್ಲ, ಅಲ್ಲಲ್ಲ, ಯಾವ ಜನ್ಮದಲ್ಲೂ ನಡೆಯಕೂಡ್ದು. ಅವಳು ಒಬ್ಬ ರಾಜ್ಕುಮಾರ ಇದ್ದಾನೆ, ಅವನು ಬರೋವರೆಗೂ ಕಾಯ್ಬೇಕು. ಆ ತಾಳ್ಮೆ ನಿಮ್ಗಿರ್ಬೇಕು. ಅವನ ಜೊತೆನೆ ಪ್ರೇಮ ಮದುವೆ ಆಗಬೇಕು. ಪ್ರೇಮ, ಶಾರದಾ, ಯಾರಿದು? ಏನ್ರಿ ಹೀಗ್ ಕೇಳ್ತಿದ್ದೀರಾ? ನೀವ್ ಹೇಳ್ ಕಳ್ಸಿರೋ ಸ್ವಾಮೀಜಿ ತಾನೆ? ಏನೋ ನಾನ್ ಕಳ್ಸಿದ್ನಾ? ಹಾಗಂತ ಯಾರು ಹೇಳಿದ್ರು? ಅಯ್ಯೋ, ಸಿಕ್ಕಾಕೊಂಡ್ಬಿಡ್ತೀನ. ಸ್ವಾಮೀಜಿ, ನಾನ್ ಯಾವಾಗ ಕಳಿಸ್ದೆ ನಿಮ್ಮನ್ನ? ಕಳಿಸಿದ್ದೀರಾ?
ನನ್ನ ನಿದ್ದೆಲ್ ಬಂದು ಕಳ್ಸಿದ್ದೀರಾ. ಏನೋ ನಾನ್ ನಿಮ್ ನಿದ್ದೆಲ್ಲಿ ಬಂದು ನನ್ ಮನೆಗೆ ಹೋಗಿ ಅಂತ ಕಳ್ಸಿದ್ನ? ಅಲ್ಲ ಅಲ್ಲ ಅಲ್ಲ, ಸ್ವಾಮಿ ಮಹಾರುದ್ರ ನನ್ನ ನಿದ್ದೆಲ್ ಬಂದು ಕಳ್ಸಿದ್ದಾರೆ. ಅಲ್ವಲ್ಲ, ಸ್ವಲ್ಪ ಹೊತ್ತಕ್ ಮುಂಚೆ ನಿಮ್ ಯಜಮಾನ್ರೇ ಕಳ್ಸಿದ್ರು ಅಂತಂದ್ರಿ, ಈಗ ನೋಡಿದ್ರೆ ಮಹಾರುದ್ರ ಕಳಿಸ್ತಾ ಅಂತಂತಿದ್ದೀರಾ? ಇದಕ್ಕೂ ಮುಂಚೆ ನಾನ್ ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ಇಲ್ಲಪ್ಪ, ನಾನು ಈಗ ತಾನ 7 ಮನೆಯಿಂದ ಬಂದೆ. ಅಯ್ಯಯ್ಯೋ, ಪಟಾಕಿ ಹಾಕಿರೋ ಪ್ಲಾನು ಉಲ್ಟಾ ಆಗೋ ತರ ಇದೆ. ನಾನು ಯಾರು ಅಂತ ಕಂಡಿಡಿಯಕ್ ಮುಂಚೆ ಇಲ್ಲಿಂದ ಓಡೋಗ್ಬಿಡ್ಬೇಕು. ಸರಿ ಸರಿ, ಪ್ರಯಾಣಕ್ಕೆ ತಡ ಆಗುತ್ತೆ. ಜೈ ಮಹಾರುದ್ರ ಜೈ. ಮಹಾದೇವನ್ಗೂ ಪ್ರೇಮನ್ಗೂ ಜಾತಕ ಸೆಟ್ ಆಗಲ್ಲ, ಅವ್ರಿಬ್ರಿಗೂ ಮದ್ವೆ ಆದ್ರೆ ಅವ್ರಿಬ್ರು ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ರು. ಅದೇನೋ ಒಂದ್ ಸ್ವಲ್ಪ ವಿಚಾರಿಸ್ರಿ. ಏನು ಜಾತಕ ಹೊಂದಾಣಿಕೆ ಆಗಲ್ವಂತ? 26 ಗಣಗಳು ಕೂಡ್ತಿವೆ, ಅಮೋಘವಾಗಿದೆ ಅಂತ ನಮ್ ಸ್ವಾಮೀಜಿಗಳು ಹೇಳಿದ್ದಾರೆ. ರೇ, ಜಾತಕ ಹೊಂದಾಣಿಕೆ ಆಗಲ್ಲ ಅಂತ ನೀವ್ ಅದ್ ಹೇಗ್ರೆ ಹೇಳ್ತೀರಾ? ಎಲ್ರು ಹೇಳೋ ಸುಳ್ಳಾಗ್ಬೋದು, ಆದ್ರೆ ನಾನು ಹೇಳೋದು ನಂಬಿ. ಮಹಾದೇವನ್ ಜೊತೆ ನಿಮ್ ಮಗಳು ಮದ್ವೆ ಮಾಡಬೇಡಿ. ಜೈ ಮಹಾರುದ್ರ. ಸುಮ್ನೆ ನಿಂತ್ಕೊಡ್ರಿ ಇಲ್ಲಿ. ಅಯ್ಯೋ ಪಟಾಕಿ, ಇದೇನ್ ಮಾಡ್ಬಿಟ್ಯೋ ನೀನು? ಏಯ್, ನೀನ್ ಡೋಂಗಿ ಸ್ವಾಮಿ ತಾನೆ? ಗಡ್ಡ ಮೀಸೆ ಅಂಟಿಸ್ಕೊಂಡ್ ಬಂದ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತನಾ? ಇಲ್ಲದೆ ಇರೋದನ್ನೆಲ್ಲ ಹೇಳಿ ಮಗಳು ಮದ್ವೆ ನಿಲ್ಸ್ಬೇಕು ಅಂತಿದ್ಯಾ? ದುಡ್ಡು ಮಾಡೋದಕ್ಕೆ ಬೇರೆ ದಾರಿ ಇಲ್ವಾ ನಿನ್ಗೆ? ಕಾವ್ಯ, ಪೊಲೀಸರಿಗೆ ಫೋನ್ ಮಾಡು. ನಿಂತ್ಕೊಡ್ರಿ. ನೋಡೋ, ನಿನ್ನನ್ನ ಇಲ್ಲಿಗೆ ಯಾರು ಕಳ್ಸಿದ್ರ ಅಂತ ಹೇಳೋವರೆಗೂ ನಾನ್ ನಿನ್ನನ್ನ ಇಲ್ಲಿಂದ ಬಿಡಲ್ಲ. ಸರಿ, ಹೇಳ್ತೀನಿ ಸರ್, ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಜೈ ಮಹಾದೇವ. ಜೈ ಮಹಾದೇವ. ನಮ್ಮನ್ನೆಲ್ಲ ಯಾಮಾರ್ಸ್ಬೋದು ಅಂತ ಅನ್ಕೊಂಡಿದ್ದಾನೆ. ಇದೇ ಇವ್ರ ಕೆಲ್ಸ. ಜಾತಕ ಸರಿ ಇಲ್ಲ ಅಂತ ಹೇಳಿ ನಮ್ಮನ್ನ ಹೆದರ್ಸಿ ನಮ್ಮಿಂದ ದುಡ್ಡು ಕಿತ್ಕೊಳ್ಳೋದೇ ಇವ್ರ ಉಪಾಯ. ಪ್ರೇಮ, ಅವನ್ ಹೇಳಿದ್ದನ್ನ ಯಾವ್ದನ್ನು ಮನ್ಸಿಗೆ ಹಾಕೋಬೇಡ, ಸರಿನಾ? ಶಾರದಾ, ನನ್ನ ಹೆಸರು ಹೇಳ್ಕೊಂಡು ಯಾರೇ ಬರ್ಲಿ ಅವ್ರನ್ನ ಮನೆ ಒಳಗಡೆ ಸೇರಿಸ್ಬೇಡ, ಸರಿನಾ? ನೋಡು, ನೀನ್ ಏನೇನ್ ಹೇಳಿದ್ದಲ್ಲ ಅದನ್ನೆಲ್ಲ ತಂದಿದೀನಿ, ತಗೋ. ನಾನ್ ಕೈಕಾಲ್ ಮುಖ ತೊಳ್ಕೊಂಡ್ ಬರ್ತೀನಿ. ಹ್ಮ್.